ನಮ್ಮ ಈ ಹೋರಾಟ ಏನಿದೆ ಇದೀಗ ಕಾರ್ಮೋಡಗಳ ಅಡಿಯಲ್ಲಿ ಬಹಳ ಜನಸಾಗರವನ್ನು ಸೇರಿಸಿಕೊಂಡು ಹೋಗುವಂತಹ ಸಂದರ್ಭದಲ್ಲಿ ಈ ಹೋರಾಟ ಇನ್ನಷ್ಟು ಮುಗಿಲು ಮೆಟ್ಟಬೇಕಾಗಿದೆ. ನಮ್ಮ ಆಕ್ರೋಶಗಳು, ನಮ್ಮ ಧ್ವನಿಗಳು ಯಾರಿಗೆ ತಲುಪಬೇಕೋ ಅವರಿಗೆ ನಾವು ತಲುಪಿಸಬೇಕಾಗಿದೆ. ನನ್ನ ಭಾಷಣದ ಆರಂಭಕ್ಕಿಂತ ಮುಂಚೆ ತಾವೆಲ್ಲರೂ ಕೂಡ ಎದ್ದು ನಿಂತುಕೊಂಡು ತಮ್ಮ ಮುಷ್ಟಿಗಳನ್ನ ಬಾನೆತ್ತರಕ್ಕೆ ಏರಿಸಿಕೊಂಡು ಈ ಇಡೀ ಭೂಮಂಡಲವೇ ಸ್ತಬ್ಧಗೊಳ್ಳುವ ರೀತಿಯಲ್ಲಿ ಇಂತಹ ಅಜೆಂಡಾಗಳನ್ನ ತಯಾರು ಮಾಡಿ ಸರ್ಕಾರಗಳ ಮಡಿಲುಗಳಿಗೆ ಬಿಸಾಡುವ ನಾಗಪುರದ ಕಚೇರಿಗಳು ಕೂಡ ಅಲುಗಾಡುವ ರೀತಿಯಲ್ಲಿ ನೀವು ಧ್ವನಿಯನ್ನು ಗೂಡಿಸಬೇಕು. ಅವರದೇ ಭಾಷೆಯಲ್ಲಿ ನಾವು ಈ ಘೋಷಣೆಯನ್ನ ಹಾಕೋಣ. ದೆಹಲಿಯಲ್ಲಿ SIOದ ವಿದ್ಯಾರ್ಥಿಗಳು ಈ ಘೋಷಣೆಯನ್ನ ಕೂಗಿದ್ದನ್ನು ನಾನು ನೋಡಿದ್ದೇನೆ. ಅದು ಇಲ್ಲಿಯೂ ಕೂಡ ಮೊಳಗಲಿ ಅನ್ನುವಂತ ಉದ್ದೇಶದಿಂದ ತಾವೆಲ್ಲರೂ ಕೂಡ ನಾನು ಒಂದೊಂದು ಪದವನ್ನು ಹೇಳುವಾಗ ಆವೋ ಹಮಾರೆ ಸಾಥ್ ಚಲೋ ಅಂತ ಜೋರಾಗಿ ಹೇಳಿದರೆ ಸಾಕು. ಎಲ್ಲರೂ ಕೂಡ ಒಟ್ಟಾಗಿ ಧ್ವನಿಗೂಡಿಸೋಣ. हम वक्फ बचाने निकले हैं, आओ हमारे साथ चलो। दस्तूर बचाने निकले हैं, आओ हमारे साथ चलो। हम मुल्क बचाने निकले हैं, आओ हमारे साथ चलो। मस्जिदों बचाने निकले हैं, आओ हमारे साथ चलो। मदरसे बचाने निकले हैं, आओ हमारे साथ चलो। आसार बचाने निकले हैं, आओ हमारे साथ चलो। मीरास बचाने निकले हैं, आओ हमारे साथ चलो। पहचान बचाने निकले हैं, आओ हमारे साथ चलो। इजहार बचाने निकले हैं, आओ हमारे साथ चलो। तंग है चिर दस्ती से, आओ हमारे साथ चलो। सरकार की गुदगार से आओ हमारे साथ चलो। क्यों दूर करे पास जाओ, आओ हमारे साथ चलो। दस्तूर बचाने निकले हैं, आओ हमारे साथ चलो। मस्जिद बचाने निकले हैं, आओ हमारे साथ चलो। कब्रिस्तान बचाने निकले हैं, आओ हमारे साथ चलो। आवाज दो, आवाज दो. ಎಲ್ಲರಿಗೂ ಕೂಡ ಧನ್ಯವಾದ. ದೇಶದಲ್ಲಿ ಯಾಕಾಗಿ ಯಾವ ರೀತಿಯಲ್ಲಿ ವಕ್ಫ್ ಮಸೂದೆಯನ್ನು ತರಲಾಗ್ತಾ ಇದೆ ಅನ್ನೋದನ್ನ ಬಹಳಷ್ಟು ದಿನಗಳಿಂದ ಬಹಳಷ್ಟು ಮಂದಿಯ ಭಾಷಣಗಳಿಂದ ವರದಿಗಳಿಂದ ಮಾಧ್ಯಮಗಳ ಮುಖಾಂತರ ನಾವು ಅರಿತುಕೊಂಡಿದ್ದೇವೆ. ಈಗಾಗಲೇ ಝೈನಿ ಉಸ್ತಾದ್ ಅವರು ಹೇಳಿದ್ರು ಯಾವ ರೀತಿಯಲ್ಲಿ ಇದರಲ್ಲಿ ನಾವು ಕಾಣಲೇಬೇಕಾದಂತ ಕೆಲವೊಂದು ಅಂಶಗಳಿವೆ ಅಂತೇಳಿ. ಒಂದು ರಾಷ್ಟ್ರೀಯ ಕೌನ್ಸಿಲ್ ನಲ್ಲಿ ಅದರ ಕೌನ್ಸಿಲ್ ಮುಸಲ್ಮಾನರನ್ನೇ ಮೈನಾರಿಟಿ ಮಾಡುವಂತಹದ್ದು ಮತ್ತು ರಾಜ್ಯ ಬೋರ್ಡ್ ವಕ್ಫ್ ಬೋರ್ಡ್ ನಲ್ಲಿಯೂ ಕೂಡ ಮುಸಲ್ಮಾನರ ಸದಸ್ಯರ ಸಂಖ್ಯೆಯನ್ನ ಕಡಿಮೆ ಮಾಡಿ ಇತರ ಮುಸಲ್ಮೇತರರನ್ನ ಹೆಚ್ಚುಗೊಳಿಸುವಂತಹ ಷಡ್ಯಂತ್ರವನ್ನು ಹಾಕಿರುವಂತಹದ್ದು. ಜುಡಿಷಿಯರಿಯಲ್ಲಿ ಇರುವಂತಹ ಟ್ರಿಬ್ಯುನಲ್ ನಲ್ಲಿರುವಂತಹ ಇದರ ಪವರ್ ಅನ್ನ ತೆಗೆದುಕೊಂಡು ಜಿಲ್ಲಾಧಿಕಾರಿಗಳಿಗೆ ಸರ್ಕಾರಿ ಅಧಿಕಾರಿಗಳಿಗೆ ನೀಡಿರುವಂತಹದ್ದು. ಅಥವಾ ಒಬ್ಬ ಈ ವಕ್ಫ್ಗೆ ಏನಾದ್ರೂ ದಾನವನ್ನ ಮಾಡಬೇಕಂತ ಹೇಳಿದ್ರೆ ಅವನು ನಾನು 5 ವರ್ಷ ಪ್ರಾಕ್ಟಿಸಿಂಗ್ ಮುಸಲ್ಮಾನನಾಗಿದ್ದೆ ಅನ್ನುವುದನ್ನ ನಿರೂಪಿಸಬೇಕು ಅನ್ನುವಂತಹ ರೀತಿಯದ್ದು. ಈ ರೀತಿಯಾಗಿ ಅಥವಾ ಸರ್ವೆ ಮಾಡುವಂತಹ ವಿಚಾರಗಳನ್ನ ಸ್ವತಂತ್ರ ಕಮಿಷನ್ ಮೂಲಕ ಸರ್ವೆ ಮಾಡಬೇಕನ್ನುವಂತ ವಿಚಾರಗಳನ್ನ ಇವತ್ತು ಜಿಲ್ಲಾಧಿಕಾರಿಯ ಸುಪರ್ದಿಗೆ ತಂದಿರುವಂತಹದ್ದು. ಈ ರೀತಿಯ ಬಹಳಷ್ಟು ವಿಚಾರಗಳನ್ನ ಇದರಲ್ಲಿ ಹಾಕಲಾಗಿದೆ. ನಾವೆಲ್ಲರೂ ಕೂಡ ಈಗ ಇಲ್ಲಿ ಬಹಳಷ್ಟು ಮಂದಿ ಭಾಷಣದ ಮೂಲಕ ಹೇಳಿದ್ರು ಸಂವಿಧಾನ ಇದೆ, ನಾವು ಕಾನೂನಿನ ಹೋರಾಟವನ್ನ ಮಾಡೋಣ, ಸಂವಿಧಾನದ ಮೇಲೆ ಈ ದೇಶದ ನ್ಯಾಯಾಂಗದ ಮೇಲೆ ವಿಶ್ವಾಸವಿಟ್ಟುಕೊಂಡು ನಾವು ಮುಂದುವರಿಯೋಣ, ಖಂಡಿತವಾಗಿಯೂ ಕೂಡ ದೊರೆಯಲಿಕ್ಕಿದೆ ಅಂತೇಳಿ. ಈ ದೇಶವನ್ನ ಈ ಭಾರತವನ್ನು ತೆಗೆದುಕೊಂಡ್ರೆ ಈ ದೇಶದ ಸಂವಿಧಾನದಲ್ಲಿ ಈ ದೇಶದ ನ್ಯಾಯಾಂಗದಲ್ಲಿ ಮುಸಲ್ಮಾನರು ಭರವಸೆಯನ್ನು ಇಟ್ಟಷ್ಟು ಈ ದೇಶದ ಇತಿಹಾಸದಲ್ಲಿ ಇನ್ಯಾರೂ ಕೂಡ ಇಟ್ಲಿಲ್ಲ ಅನ್ನೋದನ್ನು ನಾವು ಅರ್ಥ ಮಾಡಿಕೊಳ್ಬೇಕು. ಸುದೀರ್ಘವಾದಂತಹ 25 ವರ್ಷಗಳಾಗಿತ್ತು ಈ ದೇಶದ ಸರ್ಕಾರಗಳು, ಈ ದೇಶದ ಮಿಲಿಟರಿ ವ್ಯವಸ್ಥೆಗಳು, ಈ ದೇಶದ ಪೊಲೀಸ್ ವ್ಯವಸ್ಥೆಗಳು ಎಲ್ಲರೂ ಕೂಡ ನೋಡಿ ನಿಂತುಕೊಂಡು ಕೈಕಟ್ಟಿ ನಿಂತುಕೊಂಡು ಮುಸಲ್ಮಾನರು 400 ವರ್ಷಗಳ ಕಾಲ ಪ್ರಾರ್ಥನೆ ಮಾಡಿದಂತಹ ಸುಜೂದ್ ಹಾಕಿದಂತಹ ಬಾಬರಿ ಮಸ್ಜಿದ್ ಅನ್ನು ಧ್ವಂಸ ಮಾಡಿದ ವಿಚಾರದಲ್ಲಿ ಮುಸಲ್ಮಾನರು ಈ ದೇಶದ ಸಂವಿಧಾನವನ್ನು ಈ ದೇಶದ ನ್ಯಾಯಾಂಗದ ಮೇಲಿರುವಂತಹ ಭರವಸೆಯನ್ನು
ಬದಿಗೆ ಇಟ್ಟು ಅವರು ಮುಂದುವರಿಯಲಿಲ್ಲ. ಅವರು 25 ವರ್ಷಗಳ ಕಾಲ ಈ ದೇಶದ ನ್ಯಾಯಾಂಗ ವ್ಯವಸ್ಥೆಯ ಮೇಲೆ ಭರವಸೆಯನ್ನು ಇಟ್ಟು ಇಂದೋ ನಾಳೆಯೋ ನಮಗೆ ನ್ಯಾಯ ದೊರಕಬಹುದು, ಆ ಬಾಬರಿಯ ಮಸೀದಿಯ ಮಿನಾರಗಳಲ್ಲಿ ಆಜಾನ್ ಮೊಳಗಬಹುದು ಅಂತ ಹೇಳಿಕೊಂಡು ಕಾದು ಕುಳಿತೆವು. ಆದರೆ ಇಲ್ಲಿಯ ನ್ಯಾಯಾಂಗ ವ್ಯವಸ್ಥೆ ಕೊನೆಗೆ ನಮಗೆ ನೀಡಿದ್ದು ಆ ನಮ್ಮ ಭೂಮಿಯನ್ನ ಕಸಿದುಕೊಂಡು ಬಹುಸಂಖ್ಯಾತರ ಭಾವನೆಗೆ ಅನುಗುಣವಾಗಿ ರಾಮ ಮಂದಿರಕ್ಕೆ ಅದನ್ನು ಬಿಟ್ಟು ಕೊಡಲಾಯಿತು. ಆ ನಂತರ NRCCA ಸುದೀರ್ಘವಾದಂತಹ ಹೋರಾಟ. NRCCA ಇಲ್ಲಿ ತರಲಿಕ್ಕೆ ಪ್ರಯತ್ನವನ್ನ ಮಾಡಿದ್ರು. NRCCA ಕೂಡ ಇಲ್ಲಿ ಪಾಸ್ ಆಯಿತು. ಈಗ ನಾವು ಈ ಬಿಲ್ ಪಾಸ್ ಆದಾಗ SDPI ಅವರು, ಜಮಾತೆ ಇಸ್ಲಾಮಿನವರು, ಕಾಂಗ್ರೆಸ್ನವರು, DMK ಅವರು ಎಲ್ಲರೂ ಕೂಡ ಸುಪ್ರೀಂ ಕೋರ್ಟ್ಗೆ ಪಿಟಿಷನ್ ಹಾಕಿದ್ದಾರೆ. ಇದರ ವಿರುದ್ಧ ಕೇಂದ್ರ ಸರ್ಕಾರ ಕೆವೆಟನ್ನು ಕೂಡ ಹಾಕಿದೆ. ಆದರೆ ನಾವು ಅರ್ಥ ಮಾಡಿಕೊಳ್ಬೇಕು, NRC ವಿಚಾರದಲ್ಲಿ ಸುಮಾರು 156 ಪಿಟಿಷನ್ ಗಳನ್ನು ಹಾಕಿದ್ದಾರೆ. ಇದುವರೆಗೆ ಒಂದೇ ಒಂದನ್ನು ಕೂಡ ವಿಚಾರಣೆಗೆ ಎತ್ತಿಕೊಳ್ಳಿಲ್ಲ. ಇದುವರೆಗೆ ವಿಚಾರಣೆ ಇಲ್ಲಿ ಆರಂಭಗೊಳ್ಳಿಲ್ಲ. ನಾಳೆ ಬೇಕಾದ್ರೂ NRCCA ದೇಶಾದ್ಯಂತ ಇಂಪ್ಲಿಮೆಂಟ್ ಮಾಡಬಹುದು. ಈಗ ನ್ಯಾಯಮೂರ್ತಿ ಆಗಿರುವಂತಹ ಕನ್ನಾರ್ ಅವರು ಅವರ ರಿಟೈರ್ಮೆಂಟ್ ಕೊನೆಯ ಹಂತದಲ್ಲಿದ್ದಾರೆ. ತರಾತುರಿಯಲ್ಲಿ ತ್ವರಿತವಾಗಿ ಈ ಇಷ್ಟು ಮಂದಿ ಸಲ್ಲಿಸಿದಂತಹ ಪಿಟಿಷನ್ಗಳು, ಈ ಬಿಲ್ಲಿನ ವಿರುದ್ಧವಾಗಿ ಸಲ್ಲಿಸಿದಂತಹ ಪಿಟಿಷನ್ಗಳು ವಿಚಾರಣೆಗೊಳ್ಳಬಹುದು ಅಂತೇಳಿ ನಾವು ಅಂದುಕೊಳ್ಳುವುದರಲ್ಲಿ ನಮಗೆ ಯಾವುದೇ ಭರವಸೆ ಇಲ್ಲ. ಅಂದರೆ ನಾನು ಹೇಳ್ತಾ ಇರುವಂತಹದ್ದು, ಕಾನೂನು ಹೋರಾಟವನ್ನು ನಾವು ಮಾಡೋಣ, ಸುಪ್ರೀಂ ಕೋರ್ಟ್ಗೆ ನಾವು ಹೋಗೋಣ, ನ್ಯಾಯಾಂಗದ ಮೇಲೆ ಭರವಸೆ ಇಡೋಣ. ಅಷ್ಟು ಮಾತ್ರ ಸಾಧ್ಯವಾಗುವುದಿಲ್ಲ. ಯಾವಾಗ ರೈತರ ವಿರುದ್ಧವಾಗಿ ಈ ದೇಶದಲ್ಲಿ ಮಸೂದೆಯನ್ನು ತಂದಾಗ 750 ರೈತರು ತಾವು ತಮ್ಮ ಜೀವವನ್ನು ನೀಡಿಕೊಂಡು ಹೋರಾಟವನ್ನು ನಡೆಸಿದಾಗ ಯಾವ ರೀತಿ ಈ ಸರ್ಕಾರ ಮಂಡಿಯೂರಬೇಕಾಯಿತೋ ಆ ರೀತಿಯಲ್ಲಿ ತೀವ್ರವಾದಂತಹ ಉತ್ತಮವಾದಂತಹ ಹೋರಾಟಗಳನ್ನ ಈ ದೇಶದಲ್ಲಿ ಸಜ್ಜುಗೊಳಿಸಲಿಕ್ಕೆ ಈ ಸಮುದಾಯ ಮುಂದುಗಬೇಕಾಗಿದೆ. ನಿನ್ನೆ ಮುಸ್ಲಿಂ ಲಾ ಬೋರ್ಡ್ನವರು 90 ದಿನಗಳ ಹೋರಾಟದ ಒಂದು ರೂಪುರೇಷೆಯನ್ನು ಮಾಡಿದ್ದಾರೆ. ಬಹಳ ಉತ್ತಮವಾದಂತಹ ರೂಪುರೇಷೆ. 90 ದಿನಗಳಲ್ಲಿ ಈ ದೇಶದಲ್ಲಿ ಮುಸಲ್ಮಾನರು, ಜಾತ್ಯತೀತರು, ಫ್ಯಾಸಿಸ್ಟ್ ವಿರೋಧಿಗಳು, ಸಂವಿಧಾನ ಪರರು, ಪ್ರಜಾಪ್ರಭುತ್ವವಾದಿಗಳು, ಮಾನವ ಹಕ್ಕು ಹೋರಾಟಗಾರರು, ವಿದ್ಯಾರ್ಥಿ ಹೋರಾಟಗಾರರು ಎಲ್ಲರೂ ಕೂಡ ಒಗ್ಗೂಡಿಕೊಂಡು ಈ ದೇಶದಲ್ಲಿ ಅತಿ ದೊಡ್ಡ ರೀತಿಯಾದಂತಹ ಕ್ರಾಂತಿಯನ್ನು ಸೃಷ್ಟಿಸಬಲ್ಲ ಹೋರಾಟವನ್ನು ಮಾಡಬೇಕಂತ ಹೇಳಿ ಮುಸ್ಲಿಂ ಲಾ ಬೋರ್ಡ್ನವರು ಒಂದು ರೂಪುರೇಷೆ ರಚಿಸಿದ್ದಾರೆ. ಮುಸ್ಲಿಂ ಲಾ ಬೋರ್ಡ್ನವರು ಇದನ್ನ ಜಂತರ್ ಮಂತರ್ಗಿಂತ ಆ ಕಡೆಗೆ ಕೊಂಡೊಯ್ಯುತ್ತಾರೋ ನನಗೆ ಗೊತ್ತಿಲ್ಲ. ಕೊಂಡೊಯ್ಯಲೂಬಹುದು. ಆದರೆ ಇದನ್ನ ಬೇಕಾದಲ್ಲಿಗೆ ತಲುಪಿಸುವಂತೆ ಈ ಹೋರಾಟವನ್ನ ನ್ಯಾಯ ಸಿಗುವ ತನಕ ಜೀವಂತ ಇರಿಸುವಂತಹ ಜವಾಬ್ದಾರಿ ನಮ್ಮ ನಿಮ್ಮೆಲ್ಲರ ಮೇಲೆ ಇದೆ. ಅದನ್ನು ನಾವು ಯಶಸ್ವಿಯಾಗಿ ಮಾಡಬೇಕಾಗಿದೆ. ಇವತ್ತು ಇಷ್ಟು ದೊಡ್ಡ ಒಂದು ಸಣ್ಣ ಊರಿನಲ್ಲಿ ಈ ರೀತಿಯ ಒಂದು ಕೆರೆಗೆ, ಕೆಲವೇ ದಿನಗಳ ಕೆರೆಗೆ, ನಾನು ಅಂದುಕೊಂಡಂತೆ 2 ದಿನಗಳ ಮುಂಚೆ ಇಲ್ಲಿ ಇವರು ಪತ್ರಿಕಾಗೋಷ್ಠಿಯನ್ನು ಕರೆದುಕೊಟ್ಟಂತ ಈ ಕೆರೆಗೆ ಇಷ್ಟೊಂದು ಮಂದಿಯನ್ನ ಸೇರಿಸಲಿಕ್ಕೆ ಸಾಧ್ಯವಾಗಿದ್ರೆ 18ನೇ ತಾರೀಕಿನಂದು ನಮ್ಮ ಉಲಾಮಗಳು ಕರೆಗೊಟ್ಟಿರುವಂತಹ ಆ ಹೋರಾಟ ಏನಿದೆ ಅದು ಇಡೀ ದೇಶವನ್ನ ಸ್ತಬ್ಧಗೊಳಿಸಬೇಕು. ಆ ರೀತಿಯ ಹೋರಾಟಗಳನ್ನ ನಾವು ಮಾಡಬೇಕಾದಂತಹ ಅಗತ್ಯತೆ ಇದೆ. ಯಾಕಂತ ಹೇಳಿದ್ರೆ ಹೋರಾಟಗಳು ತೀವ್ರಗೊಳ್ಳಬೇಕು. ಈಗ ಕೆಲವೊಂದು ಹೋರಾಟಗಳಿಲ್ಲ. NRCCA ಬಂದಾಗ JNUನ ಜಾಮಿಯಾ ಮಿಲ್ಲಿಯಾದ ವಿದ್ಯಾರ್ಥಿಗಳು ಅಲ್ಲಿ ಹಾಕಲ್ಪಟ್ಟಂತಹ ಗೇಟುಗಳನ್ನ, ಪೊಲೀಸರ ಟಿಯರ್ ಗ್ಯಾಸ್ಗಳನ್ನ ಕಿತ್ತೆಸೆದುಕೊಂಡು ಈ ದೇಶದ ಮೂಲೆ ಮೂಲೆಗಳಿಗೆ NRCCA ಹೋರಾಟವನ್ನು ತಲುಪಿಸಿದ್ರು. RSS ಭಯಗೊಂಡಿತ್ತು. ನಾಗಪುರದ ಕಚೇರಿಗಳು ನಡುಗಿತ್ತು. ಬಿಜೆಪಿಯ ಪ್ರತಿಯೊಂದು ಅಜೆಂಡಾಗಳು ಕೂಡ ಅಲ್ಲಿ ಒಡೆದು ಹೋಯಿತು. ಈ ದೇಶದಲ್ಲಿ NRCಯನ್ನು ತರುವಂತಹ, CAಯನ್ನು ತರುವಂತಹ ಅವರ ಪ್ರಯತ್ನವನ್ನ ಅವರು ಒಂದಷ್ಟು ಕಾಲಕ್ಕೆ ಕೈ ಬಿಟ್ಟರು. ಎಲ್ಲಿಯವರೆಗೆ ಹೋರಾಟ ಮುಂದುವರಿದಿತ್ತು ಅಂತ ಹೇಳಿದ್ರೆ ಕೊರೋನಾದವರೆಗೆ ನಮ್ಮ
ಮಹಿಳೆಯರು ಕೂಡ ಶಾಹೀನ್ ಬಾಗಿನಲ್ಲಿ ಈ ದೇಶದಲ್ಲಿ ಆಜಾದಿಯ ಘೋಷಣೆಗಳನ್ನು ಕೂಗಿಕೊಂಡು NRC ವಿರುದ್ಧ ಹೋರಾಟವನ್ನ ಮಾಡಿದ್ರು. ನಾನು ಹೇಳುವಂತಹದ್ದು, NRC ನನ್ನ ಮನೆಯನ್ನು ತೆಗೆದುಕೊಂಡು ಹೋಗ್ಲಿಕ್ಕಿದೆ, ನನ್ನ ಆಸ್ತಿಯನ್ನು ತೆಗೆದುಕೊಂಡು ಹೋಗ್ಲಿಕ್ಕಿದೆ, ನನ್ನ ಪೌರತ್ವವನ್ನು ಕಸಿದಿಕ್ಕಿದೆ ಅನ್ನುವಂಥದ್ದನ್ನ ಅರಿತುಕೊಂಡದಕ್ಕೂ ಗೊತ್ತಿಲ್ಲ. ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಜನ ಸೇರಿ ಹೋರಾಟ ನಿರಂತರವಾಯಿತು. ಯಾಕೆ ವಕ್ಫಿನ ಹೋರಾಟದಲ್ಲಿ ಆ ಪ್ರಾಧಾನ್ಯತೆ ಕಾಣ್ತಾ ಇಲ್ಲ? ಇನ್ನೊಂದು ವಿಚಾರ ಇದೆ, ನಾವು ಅರಿತುಕೊಳ್ಬೇಕು. NRC ಮತ್ತು CA ಸಂದರ್ಭದಲ್ಲಿ ಬಹಳಷ್ಟು ಮಾನವ ಹಕ್ಕು ಹೋರಾಟಗಾರರು, ಜನಪರ ಹೋರಾಟಗಾರರು, ಚಿಂತಕರು, ಬರಹಗಾರರು, ಜರ್ನಲಿಸ್ಟ್ಗಳು, ವಿದ್ಯಾರ್ಥಿ ನಾಯಕರು ಹೋರಾಟದ ಭಾಗವಾದ್ರು. ಆ ನಂತರ ಏನಾಯ್ತು ಅಂತ ಹೇಳಿದ್ರೆ, ಈ NRC CA ಯಾವ ರೀತಿಯಲ್ಲಿ ಈ ದೇಶದಲ್ಲಿ ವ್ಯಾಪಿಸಿತು ಅನ್ನೋದನ್ನ ಅವಲೋಕನ ಮಾಡಿದಂತಹ ಕೇಂದ್ರ ಬಿಜೆಪಿ ಮೋದಿ ಸರ್ಕಾರ ಏನು ಮಾಡಿತ್ತು ಅಂತ ಹೇಳಿದ್ರೆ, ಯಾರೆಲ್ಲ NRC ಮತ್ತು CA ಹೋರಾಟದ ಕಿಂಗ್ ಪಿನ್ಗಳಾಗಿ ಅದರ ಹಿಂಬಾಗಿಲಿನಿಂದ ಕೆಲಸವನ್ನ ಮಾಡಿದ್ರು ಅವರೆಲ್ಲರನ್ನೂ ಕೂಡ ಕಟ್ಟಿ ಹಾಕುವಂತಹ ಪ್ರಯತ್ನ ನಡೆಯಿತು. ಅದರ ಮುಂದುವರಿದ ಭಾಗವಾಗಿ ಸರ್ಜಿಲ್ ಇಮಾಮ್ ನಂತಹ, ಉಮರ್ ಖಾಲಿದ್ ನಂತಹ, ಫಾತಿಮಾಲಂತಹ, ಸಫೂರಲಂತಹ, ಮಸೂದ್ರಂತಹ ಹೋರಾಟಗಾರರನ್ನ, ಸಿದ್ದಿಕ್ ಕಾಪಾಡ್ರಂತಹ ಜರ್ನಲಿಸ್ಟ್ಗಳನ್ನ ಈ ದೇಶದಲ್ಲಿ UAP ಹಾಕಿ ಬಂಧಿಸಲಾಯಿತು. ಈ ರೀತಿಯ ಹೋರಾಟವನ್ನ ಇಡೀ ದೇಶದಲ್ಲಿ ಸಂಘಟಿಸಿದಂತಹ ಕಾರಣಕ್ಕಾಗಿ ಪಾಪ್ಯುಲರ್ ಫ್ರಂಟ್ ಆಫ್ ಇಂಡಿಯಾ ಅನ್ನುವಂತ ಒಂದು ಸಂಘಟನೆಯನ್ನ ರಾತ್ರಿಯಿಂದ ಬೆಳಿಗ್ಗೆ ನಡುವೆ ಬ್ಯಾನ್ ಮಾಡಿಕೊಂಡು ಅದರ ನಾಯಕರನ್ನ ಜೈಲಿಗಟ್ಟಲಾಯಿತು. ತೇಲ್ತುಂಬಡೆ ಅಂತ ಬಹಳಷ್ಟು ಮಂದಿ ಹೋರಾಟಗಾರರು ಈ ದೇಶದಲ್ಲಿ UAP ಅಡಿಯಲ್ಲಿ ಬಂಧಿಸುವಂತಹ ಪ್ರಯತ್ನವನ್ನು ನಡೆಯಿತು. ಯಾಕಂತ ಹೇಳಿದ್ರೆ, ಮುಸಲ್ಮಾನರ ವಿರುದ್ಧವಾಗಿ ಅಜೆಂಡಾಗಳನ್ನು ತರುವಾಗ, ಮಸೂದೆಗಳನ್ನು ತರುವಾಗ, ಕಾಯಿದೆಗಳನ್ನು ರೂಪಿಸುವಾಗ ಇಲ್ಲಿ ಧ್ವನಿ ಎತ್ತುವವರು, ಭಿನ್ನಾಭಿಪ್ರಾಯವನ್ನ ವ್ಯಕ್ತಪಡಿಸುವವರು ಇರಬಾರ್ದು ಅಂತೇಳಿ ಆಗಿದೆ. ಅವರು ಈ ರೀತಿಯಾದಂತಹ ಪ್ರಯತ್ನವನ್ನ ಮಾಡಿದ್ರು. ಇವತ್ತು ಅಂತವರೆಲ್ಲ ಜೈಲಲ್ಲಿದ್ದಾರೆ. ಉಮರ್ ಖಾಲಿದ್ ಕಳೆದ 4 ವರ್ಷದಲ್ಲಿ ಜೈಲಲ್ಲಿದ್ದಾರೆ ಅಂತ ಹೇಳಿಕೊಂಡು ನಾವು ಸುಮ್ಮನೆ ಕೂತರೆ ಆಗುವುದಿಲ್ಲ. ನಮ್ಮ ಮಸೀದಿಗಳು ಉಳಿಬೇಕು, ನಮ್ಮ ಮದ್ರಸೆಗಳು ಉಳಿಬೇಕು, ನಮ್ಮ ಕಬರಸ್ಥಾನಗಳು ಉಳಿಬೇಕು, ನಮ್ಮ ಹಾಸ್ಪಿಟಲ್ಗಳು ಉಳಿಬೇಕು. ಇದನ್ನ ಉಳಿಸುವ ಪ್ರಯತ್ನ ಮಾತ್ರವಾಗಿದೆ. ಇನ್ನೊಂದು, ಹಿಂದೂ ಸಮುದಾಯ ಅರ್ಥ ಮಾಡಿಕೊಳ್ಬೇಕು. ನಿಮಗೆ ನೀವು ಕಾಲಗಳಿಂದ ಪ್ರಾರ್ಥಿಸುವಂತ ಅದೆಷ್ಟೋ ದೇವಸ್ಥಾನಗಳು ಈ ದೇಶದಲ್ಲಿದೆ. ಯಾಕೆ? ಒಂದು ಮರವನ್ನು ಕಂಡ್ರೆ ಆ ಮರಕ್ಕೆ ಈ ದೇಶದ, ಈ ರಾಜ್ಯದ, ಈ ಜಿಲ್ಲೆಯ ಅದೆಷ್ಟೋ ಬೀದಿಗಳಲ್ಲಿ ನೀವು ಕಟ್ಟೆಗಳನ್ನು ಕಟ್ಟಿಕೊಂಡು ನಿಮ್ಮ ಪ್ರಾರ್ಥನೆಯನ್ನ, ನಿಮ್ಮ ಧಾರ್ಮಿಕ ಆಚರಣೆಯನ್ನು ನೀವು ಮಾಡ್ತಾ ಇದ್ದೀರಿ. ಒಮ್ಮೆಯೂ ಕೂಡ ಈ ದೇಶದ ಮುಸಲ್ಮಾನ ಅದರ ವಿರುದ್ಧವಾಗಿ ಮಾತನಾಡಲಿಲ್ಲ. ಯಾಕಂತ ಹೇಳಿದ್ರೆ, ನಿಮ್ಮ ಧಾರ್ಮಿಕ ಆಚರಣೆ ಏನಿದೆ, ನಿಮ್ಮ ಧಾರ್ಮಿಕ ನಂಬಿಕೆ ಏನಿದೆ, ಅದನ್ನ ಗೌರವಿಸಲಿಕ್ಕೆ ನನ್ನ ಧರ್ಮ ನನಗೆ ಕಲಿಸಿದೆ, ನಮ್ಮ ಧರ್ಮ ಕಲಿಸಿದೆ. ಅದಕ್ಕಾಗಿ ಇದುವರೆಗೆ ನಾವು ಎಲ್ಲಿಯೂ ಕೂಡ ನಿಮ್ಮ ಒಂದೇ ಒಂದು ಆಚರಣೆ ವಿರುದ್ಧ, ಒಂದೇ ಒಂದು ನೀವು ಸರ್ಕಾರಿ ಭೂಮಿಯಲ್ಲಿ ರಚಿಸಿದಂತಹ ಮಂದಿರಗಳ ವಿರುದ್ಧ, ಭಜನಾ ಮಂದಿರಗಳ ವಿರುದ್ಧ ನಾವು ಮಾತಾಡಲಿಲ್ಲ. ನಾವು ಗೌರವಿಸಿದ್ದೇವೆ. ಇವತ್ತು ನಾವೇ ದಾನ ಮಾಡಿದಂತಹ, ನಮ್ಮ ಹಿರಿಯರು ಬಿಟ್ಟು ಹೋದಂತಹ ನಮ್ಮದೇ ಹಕ್ಕನ್ನ ಸರ್ಕಾರ ಕಸಿಯುವಾಗ ನೀವು ಯಾಕೆ ಅದನ್ನು ಬೆಂಬಲಿಸ್ತಾ ಇದ್ದೀರಿ? ನೀವು ಯಾಕೆ ಇದನ್ನು ಅವಲೋಕನ ಮಾಡ್ತಾ ಇಲ್ಲ? ಈ ದೇಶದಲ್ಲಿ ಕಾಲಗಳಲ್ಲಿ ಅವರು ಹೂಡಿಟ್ಟಂತಹ ದೇವಸ್ಥಾನಗಳಲ್ಲಿ ಹೂಡಿಟ್ಟಂತಹ ಯಾವುದಾದ್ರೂ ಒಂದು ಆಸ್ತಿಯ ಬಗ್ಗೆ ನಾವು ಇದುವರೆಗೆ ಮಾತಾಡಿದ್ದೇವೆಯಾ? ನಾವು ಮಾತಾಡಲಿಲ್ಲ. ನಾವು ಮಾತಾಡೋದು ಕೂಡ ಇಲ್ಲ. ನಾಳೆ ಯಾವುದಾದ್ರೂ ಒಂದು ದೇವಸ್ಥಾನದ ಪೂಜೆಯನ್ನು ನಿಲ್ಲಿಸಲಿಕ್ಕೆ ಯಾವುದಾದ್ರೂ ಒಬ್ಬ ಅಧಿಕಾರಿ ಮುಂದೆ ಬಂದ್ರೆ ಅದನ್ನ ಪ್ರಶ್ನಿಸಲಿಕ್ಕೆ ಈ ಮುಸ್ಲಿಂ ಸಮುದಾಯ ಮುಂದೆ ಇರ್ತದೆ. ಅದರಲ್ಲಿ ಸಂಶಯವಿಲ್ಲ. ಆದರೆ ನಮ್ಮ ಹಕ್ಕನ್ನು ಕಸಿಯುವಾಗ, ನಮ್ಮ ಧಾರ್ಮಿಕ ವಿಚಾರಗಳಿಗೆ ಹಸ್ತಕ್ಷೇಪವನ್ನು ಮಾಡುವಾಗ, ನನಗೆ ಈ ದೇಶದ ಸಂವಿಧಾನ, ಈ ದೇಶದ ಪ್ರಜಾಪ್ರಭುತ್ವ, ಈ ದೇಶದ ಜಾತ್ಯತೀತತೆ ನೀಡಿದಂತ ಅವಕಾಶಗಳನ್ನು ಕಸಿದುಕೊಳ್ಳುವಾಗ ನೀವು ನಮ್ಮೊಂದಿಗೆ ನಿಲ್ಲದಿದ್ದರೂ ಪರವಾಗಿಲ್ಲ, ನೀವು ನಮ್ಮ ವಿರುದ್ಧ ನಿಲ್ಲಬಾರದು ಅನ್ನೋದನ್ನ ನಾವು ಬಹಳ ವಿನಮ್ರವಾಗಿ ನಿಮ್ಮಲ್ಲಿ ವಿನಂತಿಸ್ತಾ ಇದ್ದೇವೆ. ಯಾಕಂತ ಹೇಳಿದ್ರೆ, ನೀವು ಒಟ್ಟಾಗಿ ಬಾಳಿದರೆ, ಸೌಹಾರ್ದತೆಯಿಂದ ಬಾಳಿದರೆ, ಭಾವೈಕ್ಯತೆಯಿಂದ ಬಾಳಿದರೆ ಈ ದೇಶ ಉಳಿಯುತ್ತೆ. ಅದು ಬಿಟ್ಟು ಫ್ಯಾಸಿಸ್ಟರಿಂದ, ಸಂಘ ಪರಿವಾರದಿಂದ, RSS ನಿಂದ, ಭಾಗವತರಿಂದ ಈ ದೇಶ ಉಳಿಯುವುದಿಲ್ಲ. ನಾವೆಲ್ಲರೂ ಕೂಡ ಅರ್ಥ ಮಾಡಿಕೊಳ್ಬೇಕಾದಂತ ಇನ್ನೊಂದು ವಿಚಾರ ಇದೆ. ಈ ವಕ್ಫ್ ಬಿಲ್ ಅನ್ನ ಜಾರಿಗೊಳಿಸುವಂತಹ ಕೆಲವೇ ದಿನಗಳ ಮುಂದೆ ಈ ದೇಶದ ಪ್ರಧಾನಿ ಎಲ್ಲಿಗೆ ಹೋಗ್ತಾರೆ ಅಂತ ಹೇಳಿದ್ರೆ, ಸಂಘ ಪರಿವಾರದ ನಾಗಪುರದ ಕಚೇರಿಗೆ ಹೋಗಿ ಭಾಗವತ್ರವರನ್ನ ಭೇಟಿಯಾಗಿ ಬರ್ತಾರೆ.
ಜನರು ಈ ದೇಶದ ನ್ಯಾಯಾಂಗ ವ್ಯವಸ್ಥೆಯಲ್ಲಿ ಮತ್ತೆ ಮತ್ತೆ ಭರವಸೆ ಇಡುವಾಗಲೂ ಕೂಡ ಈ ದೇಶದಲ್ಲಿ ಬಾಂಬ್ ಸ್ಫೋಟ ಮಾಡಿದಂತ ಪ್ರಜ್ಞಾ ಸಿಂಗ್ರ ಕೇಸಿನ ಮೇಲೆ ತೀರ್ಪು ನೀಡಬೇಕಾದಂತ ಒಬ್ಬ ನ್ಯಾಯಾಧೀಶ ಕೆಲವೇ ದಿನಗಳು ಬಾಕಿಯಾಗಿದ್ದಾಗ ಟ್ರಾನ್ಸ್ಫರ್ ಆಗ್ತಾರೆ. ಆಲೋಚನೆ ಮಾಡಬೇಕು. ರಾತ್ರಿ 2 ಗಂಟೆಗೆ ಈ ದೇಶದ ಸಂಸತ್ತಿನಲ್ಲಿ 2 ವಿಚಾರಗಳು, 2 ಪ್ರಮೇಯಗಳು ಪಾಸ್ ಆಗುತ್ತದೆ. ಅಂದರೆ ಭಯಾನಕವಾದಂತಹ ದಿನಗಳಿಗೆ ಈ ದೇಶ ಮುಂದೆ ಹೋಗ್ತಾ ಇದೆ ಅನ್ನೋದನ್ನ ನೀವು ಬಹಳ ಸ್ಪಷ್ಟವಾಗಿ ಆಲೋಚನೆ ಮಾಡಬೇಕಾಗಿದೆ. ವಕ್ಫ್ ಬಿಲ್ಲಿನಲ್ಲಿ ಈ ಮಾಡಿರುವಂತಹ ಪ್ರತಿಯೊಂದು ತಿದ್ದುಪಡಿಯೂ ಕೂಡ, ಅದರ ಪ್ರತಿಯೊಂದು ಪದಗಳು ಕೂಡ ಈ ದೇಶದ ಸಂವಿಧಾನದ ಆಶಯಗಳಿಗೆ ಕೊಡಲಿ ಹೇಟನ್ನು ಹಾಕುವಂತಹ ವಿಚಾರಗಳಾಗಿವೆ. ಅದನ್ನು ನಾವು ಅರ್ಥ ಮಾಡಿಕೊಳ್ಳಬೇಕಾಗಿದೆ. ಆಗ ಉದವಿ ಉಸ್ತಾದ್ರವರು, ಅಡ್ವೊಕೇಟ್ ಉದವಿ ಉಸ್ತಾದ್ರವರು ಬಹಳ ಸ್ಪಷ್ಟವಾದಂತಹ ಒಂದು ಸಂದೇಶವನ್ನ ಈ ದೇಶಕ್ಕೆ ನೀಡಿದ್ರು. ನಾನು ಕೂಡ ಈ ಬಿಲ್ ಅನ್ನ ಇಲ್ಲಿ ತರಲಿಕ್ಕೆ ಹೊಟ್ಟಂತಹ ಅಮಿತ್ ಶಾ, ಮೋದಿ, ಬಿಜೆಪಿ, ಸಂಘ ಪರಿವಾರಕ್ಕೆ ಈ ವೇದಿಕೆಯಲ್ಲಿ ಬಹಳ ಸ್ಪಷ್ಟಪಡಿಸುವಂತ ವಿಚಾರವಾಗಿದೆ. ವಕ್ಫ್ ಅದು ಅಲ್ಲಾಹನದ್ದಾಗಿದೆ. ಅದು ಅಲ್ಲಾಹನದು, ಮುಂದೆಯೂ ಹಿಂದೆಯೂ ಅಲ್ಲಾಹನದ್ದಾಗಿತ್ತು, ಈಗಲೂ ಅಲ್ಲಾಹನಾಗಿದೆ. ಇನ್ಶಾ ಅಲ್ಲಾಹ್ ಅದು ನಾಳೆಯೂ ಮುಂದಿನ ಎಲ್ಲ ದಿನಗಳಲ್ಲೂ ಕೂಡ ಅದು ಅಲ್ಲಾಹನದ್ದೇ ಆಗಿರ್ತದೆ. ಅದನ್ನು ನೀವು ತಡೆಯುವುದಾದರೆ ನಿಮ್ಮನ್ನ ಎಲ್ಲಾ ರೀತಿಯಲ್ಲಿ ಈ ಸಂವಿಧಾನವನ್ನು ಹಿಡಿದುಕೊಂಡು, ಈ ದೇಶದ ಸಂವಿಧಾನವನ್ನು ಹಿಡಿದುಕೊಂಡು ನಿಮ್ಮನ್ನ ಎದುರಿಸಲಿಕ್ಕೆ, ಪ್ರತಿರೋಧಿಸಲಿಕ್ಕೆ ನಾವು ತಯಾರಾಗಿದ್ದೇವೆ. ನಾನು ಅಮಿತ್ ಶಾ ಅವರ ಭಾಷೆಯಲ್ಲೇ ಅವರಿಗೆ ಹೇಳ್ತಾ ಇದ್ದೇನೆ, ತುಮಾರೆ ಬಂದೂಕ್ ಮೇ ಗೋಲಿ ಕಂ ಪಡೆಗೆ, तुम्हारे बंदूक में गोली कम पड़ेगे, लेकिन हमारे सीने नहीं. इंशाअल्लाह ಈ ದೇಶವಾಗಿ ಉಳಿಯಲಿಕ್ಕೆ, ಈ ಭಾರತವಾಗಿ ಉಳಿಯಲಿಕ್ಕೆ, ಆ ತ್ರಿವರ್ಣ ಧ್ವಜ ಅದು ತ್ರಿವರ್ಣ ಧ್ವಜವಾಗಿ ಉಳಿಯಲಿಕ್ಕೆ, ಅಂಬೇಡ್ಕರ್ ಅವರ ಸಂವಿಧಾನವಾಗಿ ಉಳಿಯಲಿಕ್ಕೆ ಈ ದೇಶದ ಮುಸಲ್ಮಾನರು ಸ್ವಾತಂತ್ರ್ಯದ ಸಂದರ್ಭದಲ್ಲಿ ಬ್ರಿಟಿಷರ ವಿರುದ್ಧವೂ ಕೂಡ ಹೋರಾಟದಿಂದ ಹಿಂದೆ ಸರಿಯಲಿಲ್ಲ. ಕೊನೆಯ ಸಂದರ್ಭದಲ್ಲಿ ಕಾಲಾಪಾನಿಯನ್ನು ನೀಡಿದಾಗ ಮುಸಲ್ಮಾನ ಹೋರಾಟಗಾರರು ಅವರ ಕಾಲಾಪಾನಿಯ ಶಿಕ್ಷೆಯನ್ನು ಅನುಭವಿಸಿದ್ರು, ಅದನ್ನು ಎದುರಿಸಿದ್ರು. ಅವರ ನೇರುಗಂಬಕ್ಕೆ ಹತ್ತಿ ಅಶ್ಫಾಕುಲ್ಲಾ ಖಾನ್ ಅಂತವರು ಈ ದೇಶದಲ್ಲಿ ಹುತಾತ್ಮರಾದರು. ಆದರೆ ನೀವು ಪೂಜಿಸುವಂತಹ ಸಾವರ್ಕರ್ ನಂತವರು ಕ್ಷಮಾಪತ್ರವನ್ನು ಬರೆದು ಈ ದೇಶವನ್ನ ಅವರ ಕಾಲುಗಳಿಗೆ ಇಡ್ಲಿಕ್ಕೆ ಪ್ರಯತ್ನ ಮಾಡಿದ್ರು. ಆದರೆ ಈ ಮುಸಲ್ಮಾನರು ತಯಾರಾಗಲಿಲ್ಲ. ಅಂದು ಉಲಾಮಗಳು ಹೇಳಿದ್ರು, ನೀವು ಈ ದೇಶಕ್ಕಾಗಿ ಹೋರಾಟ ಮಾಡಲಿಕ್ಕೆ, ಹುತಾತ್ಮರಾಗಲಿಕ್ಕೆ ತಯಾರಾಗಬೇಕಂತ ಹೇಳಿದ್ರು. ಇವತ್ತು ನಮ್ಮ ಉಲಾಮಗಳು ಇಲ್ಲಿ ಕೋಆರ್ಡಿನೇಷನ್ ಕಮಿಟಿಯನ್ನು ಮಾಡಿಕೊಂಡು ನಮ್ಮಲ್ಲಿ ಹೇಳ್ತಾ ಇದ್ದಾರೆ, ಈ ಹೋರಾಟದಿಂದ ಹಿಂದೆ ಸರಿಬೇಡಿ, ಮುಂದುವರಿಯಿರಿ. ಸಾವಿರಾರು ಸಂಖ್ಯೆಯಲ್ಲಿ ನಾವೆಲ್ಲರೂ ಕೂಡ ಒಗ್ಗೂಡೋಣ, ಧ್ವನಿ ಎತ್ತೋಣ ಅಂತ ಹೇಳ್ತಾ ಇದ್ದಾರೆ. ಖಂಡಿತವಾಗಿಯೂ ಸೋಷಿಯಲ್ ಡೆಮೋಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾದ ನಮ್ಮ ರಾಷ್ಟ್ರೀಯ ಅಧ್ಯಕ್ಷನನ್ನ ಈ ಹೋರಾಟದ ಹೆಸರಲ್ಲಿ ಎಂ ಕೆ ಫೈಜಿಯನ್ನ ಮೊದಲ ಇರೆಯಾಗಿ ಈ ದೇಶದ ಜೈಲಿಗೆ ಅಟ್ಟಲಾಗಿದೆ. ಆದರೂ ಕೂಡ ನಾವು ಹಿಂದೆ ಸರಿಯುವುದಿಲ್ಲ. ಈ ಉಲಾಮಗಳು ಕರೆಕೊಟ್ಟಂತ ಈ ಹೋರಾಟದಲ್ಲಿ SDP ಅನ್ನುವಂತಹ ಪಕ್ಷದ ಪ್ರತಿನಿಧಿಯಾಗಿ ಹೇಳ್ತಾ ಇದ್ದೀನಿ, ನಾವು ಮುಂಚೂಣಿಯಲ್ಲಿ ಇರ್ತೇವೆ, ನೀವು ಕೂಡ ಮುಂಚೂಣಿಯಲ್ಲಿ ಇರಬೇಕಂತ ಹೇಳಿಕೊಳ್ಳುತ್ತಾ ನನ್ನ ಮಾತಿಗೆ ನಾನು ವಿರಾಮವನ್ನು ಹಾಕ್ತಾ ಇದ್ದೇನೆ. ಜೈ ಹಿಂದ್.